ನಾಯಕತ್ವದ ಜಟಾಪಟಿಯ ನಡುವೆ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ನಾಯಕರ ಮನೆ ದೇವರೇ ಭ್ರಷ್ಟಾಚಾರ. ಆರ್ ಅಶೋಕ್ ಅವರು, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳ್ತಿರುವಂತ ಮಾತಿದು. ಕಾಂಗ್ರೆಸ್ ನಾಯಕರ ಮನೆ ದೇವರೇ ಅದು ಭ್ರಷ್ಟಾಚಾರ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಕರ್ನಾಟಕದ ಸೋನಿಯಾ, ರಾಹುಲ್ ಗಾಂಧಿಗೆ ಕರ್ನಾಟಕ ಅನ್ನೋದು ATM ಆಗಿದೆ. ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿಗೆ ಕರ್ನಾಟಕ ಅನ್ನೋದು ATM ಆಗಿದೆ. ಹೈಕಮಾಂಡ್ಗೆ ಹಣ ಕೊಟ್ಟವರು ಮಾತ್ರ ಸಚಿವರಾಗ್ತಾರೆ. ವೀರೇಂದ್ರ ಪಪ್ಪಿ ಬಿಹಾರ ಚುನಾವಣೆಗೆ ಚಿನ್ನ ಕೊಡೋಕೆ ಇಟ್ಟಿದ್ರು, ಈಗ ಅರೆಸ್ಟ್ ಆಗಿ ಜೈಲಿನಲ್ಲಿ ಇದ್ದಾರೆ. ಹೀಗಂತೇಳಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಆರ್ ಅಶೋಕ್. ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಮನೆ ದೇವರೇ ಭ್ರಷ್ಟಾಚಾರ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಮೊನ್ನೆ ಬಿಹಾರದ ಎಲೆಕ್ಷನ್ಗೆ ಸುಮಾರು ಕರ್ನಾಟಕ ನಾವು ಹೇಳ್ತಾ ಇದ್ರಿ, ಯಾವುದೇ ರಾಜ್ಯದ ಚುನಾವಣೆ ನಡೆದ್ರೆ ಕರ್ನಾಟಕ ATM. ಸೋನಿಯಾ ಗಾಂಧಿಯವರಿಗೆ, ರಾಹುಲ್ ಗಾಂಧಿಯವರಿಗೆ ದುಡ್ಡು ಕೊರೋವರೆಗೂ ಅಷ್ಟೇ ಇಲ್ಲಿ ಅಧಿಕಾರ. ಯಾರು ಜಾಸ್ತಿ ಕೊಡ್ತಾರೋ ಅವರು ಅಧಿಕಾರದಲ್ಲಿ ಮುಂದುವರಿತಾರೆ. ಕಡಿಮೆ ಕೊಡೋರೆಲ್ಲ ಅಧಿಕಾರದಲ್ಲಿ ಇರಲ್ಲ. ಮಂತ್ರಿಗಳು ಅದು ಫಿಕ್ಸ್ ಆಗಿದೆ. ಮೊನ್ನೆ ಬಿಹಾರದ ಎಲೆಕ್ಷನ್ಗೆ ಸುಮಾರು 300 ಕೋಟಿಗೂ ಹೆಚ್ಚು ಹಣ ಕರ್ನಾಟಕದಿಂದನೇ ಹೋಗಿದೆ. 300 ಕೋಟಿ ಎಲ್ಲ ಮಂತ್ರಿಗಳು ಮೀಟಿಂಗ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದು 300 ಕೋಟಿ ಕಲೆಕ್ಟ್ ಮಾಡಿ ದುಡ್ಡು ಕೊಟ್ಟಿದ್ದಾರೆ. ಅವ್ರು ಯಾರೋ ಪಪ್ಪಿ MLA, ಅವನು 50 kg ಚಿನ್ನ ಕೊಡೋಕ್ಕೆ ಇಟ್ಟಿದ್ದ ಪಾಪ. ಇನ್ನೂ ಜೈಲಲ್ಲೇ ಇದ್ದಾರೆ. 50 ಕೋಟಿ ಕೊಡೋಕ್ಕೆ, ಬಿಹಾರದ ಎಲೆಕ್ಷನ್ಗೆ ಕೊಡೋಕ್ಕೆ ಇಟ್ಟಿದ್ದು ದುಡ್ಡು ಎಲ್ಲ ಸೀಸ್ ಆಗಿದೆ ಇವತ್ತು ಆ ಪಪ್ಪಿದು. ಇನ್ನೂ ಜೈಲಲ್ಲೇ ಇದ್ದಾರೆ. ಅಂದರೆ ಕಾಂಗ್ರೆಸ್ ಪಾರ್ಟಿ ಅಂದರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ಸಿನ ಮನೆ ದೇವರೇ ಭ್ರಷ್ಟಾಚಾರ. ಬೇರೆಯವ್ರ ಮೇಲೆ ನೀವೆಲ್ಲ ಅದೇನೋ PCM ಅಂತ ಪೋಸ್ಟರ್ ಅಂಟಿಸ್ತಾರಲ್ಲ, ಎಲ್ಲ ರೋಡಲ್ಲಿ ಅಂಟಿಸ್ತಿರಲ್ಲ, ಈಗ ನಿಮ್ಮ ಮಕ್ಕದ ಮೇಲೆ ಅಂಟಿಸ್ಬೇಕು ಪೋಸ್ಟರ್ನ. ಕರ್ನಾಟಕ ನಾವು ಹೇಳ್ತಾ ಇದ್ರಿ, ಯಾವುದು ನಾಯಕತ್ವದ ಜಟಾಪಟಿಯ ನಡುವೆ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ನಾಯಕರ ಮನೆ ದೇವರೇ ಭ್ರಷ್ಟಾಚಾರ. ಆರ್ ಅಶೋಕ್ ಅವರು, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳ್ತಿರುವಂತ ಮಾತಿದು. ಕಾಂಗ್ರೆಸ್ ನಾಯಕರ ಮನೆ ದೇವರೇ ಅದು ಭ್ರಷ್ಟಾಚಾರ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಕರ್ನಾಟಕದ ಸೋನಿಯಾ, ರಾಹುಲ್ ಗಾಂಧಿಗೆ ಕರ್ನಾಟಕ ಅನ್ನೋದು ATM ಆಗಿದೆ. ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿಗೆ ಕರ್ನಾಟಕ ಅನ್ನೋದು ATM ಆಗಿದೆ. ಹೈಕಮಾಂಡ್ಗೆ ಹಣ ಕೊಟ್ಟವರು ಮಾತ್ರ ಸಚಿವರಾಗ್ತಾರೆ. ವೀರೇಂದ್ರ ಪಪ್ಪಿ ಬಿಹಾರ ಚುನಾವಣೆಗೆ ಚಿನ್ನ ಕೊಡೋಕೆ ಇಟ್ಟಿದ್ರು, ಈಗ ಅರೆಸ್ಟ್ ಆಗಿ ಜೈಲಿನಲ್ಲಿ ಇದ್ದಾರೆ. ಹೀಗಂತೇಳಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಆರ್ ಅಶೋಕ್. ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಮನೆ ದೇವರೇ ಭ್ರಷ್ಟಾಚಾರ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಮೊನ್ನೆ ಬಿಹಾರದ ಎಲೆಕ್ಷನ್ಗೆ ಸುಮಾರು ಕರ್ನಾಟಕ ನಾವು ಹೇಳ್ತಾ ಇದ್ರಿ, ಯಾವುದೇ ರಾಜ್ಯದ ಚುನಾವಣೆ ನಡೆದ್ರೆ ಕರ್ನಾಟಕ ATM. ಸೋನಿಯಾ ಗಾಂಧಿಯವರಿಗೆ, ರಾಹುಲ್ ಗಾಂಧಿಯವರಿಗೆ ದುಡ್ಡು ಕೊರೋವರೆಗೂ ಅಷ್ಟೇ ಇಲ್ಲಿ ಅಧಿಕಾರ. ಯಾರು ಜಾಸ್ತಿ ಕೊಡ್ತಾರೋ ಅವರು ಅಧಿಕಾರದಲ್ಲಿ ಮುಂದುವರಿತಾರೆ. ಕಡಿಮೆ ಕೊಡೋರೆಲ್ಲ ಅಧಿಕಾರದಲ್ಲಿ ಇರಲ್ಲ. ಮಂತ್ರಿಗಳು ಅದು ಫಿಕ್ಸ್ ಆಗಿದೆ. ಮೊನ್ನೆ ಬಿಹಾರದ ಎಲೆಕ್ಷನ್ಗೆ ಸುಮಾರು 300 ಕೋಟಿಗೂ ಹೆಚ್ಚು ಹಣ ಕರ್ನಾಟಕದಿಂದನೇ ಹೋಗಿದೆ. 300 ಕೋಟಿ ಎಲ್ಲ ಮಂತ್ರಿಗಳು ಮೀಟಿಂಗ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದು 300 ಕೋಟಿ ಕಲೆಕ್ಟ್ ಮಾಡಿ ದುಡ್ಡು ಕೊಟ್ಟಿದ್ದಾರೆ. ಅವ್ರು ಯಾರೋ ಪಪ್ಪಿ MLA, ಅವನು 50 kg ಚಿನ್ನ ಕೊಡೋಕ್ಕೆ ಇಟ್ಟಿದ್ದ ಪಾಪ. ಇನ್ನೂ ಜೈಲಲ್ಲೇ ಇದ್ದಾರೆ. 50 ಕೋಟಿ ಕೊಡೋಕ್ಕೆ, ಬಿಹಾರದ ಎಲೆಕ್ಷನ್ಗೆ ಕೊಡೋಕ್ಕೆ ಇಟ್ಟಿದ್ದು ದುಡ್ಡು ಎಲ್ಲ ಸೀಸ್ ಆಗಿದೆ ಇವತ್ತು ಆ ಪಪ್ಪಿದು. ಇನ್ನೂ ಜೈಲಲ್ಲೇ ಇದ್ದಾರೆ. ಅಂದರೆ ಕಾಂಗ್ರೆಸ್ ಪಾರ್ಟಿ ಅಂದರೆ ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ಸಿನ ಮನೆ ದೇವರೇ ಭ್ರಷ್ಟಾಚಾರ. ಬೇರೆಯವ್ರ ಮೇಲೆ ನೀವೆಲ್ಲ ಅದೇನೋ PCM ಅಂತ ಪೋಸ್ಟರ್ ಅಂಟಿಸ್ತಾರಲ್ಲ, ಎಲ್ಲ ರೋಡಲ್ಲಿ ಅಂಟಿಸ್ತಿರಲ್ಲ, ಈಗ ನಿಮ್ಮ ಮಕ್ಕದ ಮೇಲೆ ಅಂಟಿಸ್ಬೇಕು ಪೋಸ್ಟರ್ನ. ಕರ್ನಾಟಕ ನಾವು ಹೇಳ್ತಾ ಇದ್ರಿ, ಯಾವುದು ನಾಯಕತ್ವದ ಜಟಾಪಟಿಯ ನಡುವೆ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ನಾಯಕರ ಮನೆ ದೇವರೇ ಭ್ರಷ್ಟಾಚಾರ. ಆರ್ ಅಶೋಕ್ ಅವರು, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳ್ತಿರುವಂತ ಮಾತಿದು. ಕಾಂಗ್ರೆಸ್ ನಾಯಕರ ಮನೆ ದೇವರೇ ಅದು ಭ್ರಷ್ಟಾಚಾರ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಕರ್ನಾಟಕದ ಸೋನಿಯಾ, ರಾಹುಲ್ ಗಾಂಧಿಗೆ ಕರ್ನಾಟಕ ಅನ್ನೋದು ATM ಆಗಿದೆ. ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿಗೆ ಕರ್ನಾಟಕ ಅನ್ನೋದು ATM ಆಗಿದೆ. ಹೈಕಮಾಂಡ್ಗೆ ಹಣ ಕೊಟ್ಟವರು ಮಾತ್ರ ಸಚಿವರಾಗ್ತಾರೆ.
ವೀರೇಂದ್ರ ಪಪ್ಪಿ ಬಿಹಾರ ಚುನಾವಣೆಗೆ ಚಿನ್ನ ಕೊಡೋಕೆ ಇಟ್ಟಿದ್ರು, ಈಗ ಅರೆಸ್ಟ್ ಆಗಿ ಜೈಲಿನಲ್ಲಿ ಇದ್ದಾರೆ. ಹೀಗಂತೇಳಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಆರ್ ಅಶೋಕ್. ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಮನೆ ದೇವರೇ ಭ್ರಷ್ಟಾಚಾರ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಮೊನ್ನೆ ಬಿಹಾರದ ಎಲೆಕ್ಷನ್ಗೆ ಸುಮಾರು ಕರ್ನಾಟಕ ನಾವು ಹೇಳ್ತಾ ಇದ್ರಿ, ಯಾವುದೇ ರಾಜ್ಯದ ಚುನಾವಣೆ ನಡೆದ್ರೆ ಕರ್ನಾಟಕ ATM. ಸೋನಿಯಾ ಗಾಂಧಿಯವರಿಗೆ, ರಾಹುಲ್ ಗಾಂಧಿಯವರಿಗೆ ದುಡ್ಡು ಕೊರೋವರೆಗೂ ಅಷ್ಟೇ ಇಲ್ಲಿ ಅಧಿಕಾರ. ಯಾರು ಜಾಸ್ತಿ ಕೊಡ್ತಾರೋ ಅವರು ಅಧಿಕಾರದಲ್ಲಿ ಮುಂದುವರಿತಾರೆ. ಕಡಿಮೆ ಕೊಡೋರೆಲ್ಲ ಅಧಿಕಾರದಲ್ಲಿ ಇರಲ್ಲ. ಮಂತ್ರಿಗಳು ಅದು ಫಿಕ್ಸ್ ಆಗಿದೆ. ಮೊನ್ನೆ ಬಿಹಾರದ ಎಲೆಕ್ಷನ್ಗೆ ಸುಮಾರು 300 ಕೋಟಿಗೂ ಹೆಚ್ಚು ಹಣ ಕರ್ನಾಟಕದಿಂದನೇ ಹೋಗಿದೆ. 300 ಕೋಟಿ ಎಲ್ಲ ಮಂತ್ರಿಗಳು ಮೀಟಿಂಗ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದು 300 ಕೋಟಿ ಕಲೆಕ್ಟ್ ಮಾಡಿ ದುಡ್ಡು ಕೊಟ್ಟಿದ್ದಾರೆ. ಅವ್ರು ಯಾರೋ ಪಪ್ಪಿ MLA, ಅವನು 50 kg ಚಿನ್ನ ಕೊಡೋಕ್ಕೆ ಇಟ್ಟಿದ್ದ ಪಾಪ. ಇನ್ನೂ ಜೈಲಲ್ಲೇ ಇದ್ದಾರೆ. 50 ಕೋಟಿ ಕೊಡೋಕ್ಕೆ ಬಿಹಾರದ ಎಲೆಕ್ಷನ್ಗೆ ಕೊಡೋಕ್ಕೆ ಇಟ್ಟಿದ್ದು ದುಡ್ಡು ಎಲ್ಲ ಸೀಸ್ ಆಗಿದೆ ಇವತ್ತು ಆ ಪಪ್ಪಿದು. ಇನ್ನೂ ಜೈಲಲ್ಲೇ ಇದ್ದಾರೆ. ಅಂದರೆ ಕಾಂಗ್ರೆಸ್ ಪಾರ್ಟಿ ಅಂದರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ಸಿನ ಮನೆ ದೇವರೇ ಭ್ರಷ್ಟಾಚಾರ. ಬೇರೆಯವ್ರ ಮೇಲೆ ನೀವೆಲ್ಲ ಅದೇನೋ PCM ಅಂತ ಪೋಸ್ಟರ್ ಅಂಟಿಸ್ತಾರಲ್ಲ, ಎಲ್ಲ ರೋಡಲ್ಲಿ ಅಂಟಿಸ್ತಿರಲ್ಲ, ಈಗ ನಿಮ್ಮ ಮಕ್ಕದ ಮೇಲೆ ಅಂಟಿಸ್ಬೇಕು ಪೋಸ್ಟರ್ನ. ಕರ್ನಾಟಕ ನಾವು ಹೇಳ್ತಾ ಇದ್ರಿ, ಯಾವುದು ನಾಯಕತ್ವದ ಜಟಾಪಟಿಯ ನಡುವೆ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ನಾಯಕರ ಮನೆ ದೇವರೇ ಭ್ರಷ್ಟಾಚಾರ. ಆರ್ ಅಶೋಕ್ ಅವರು, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳ್ತಿರುವಂತ ಮಾತಿದು. ಕಾಂಗ್ರೆಸ್ ನಾಯಕರ ಮನೆ ದೇವರೇ ಅದು ಭ್ರಷ್ಟಾಚಾರ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಕರ್ನಾಟಕದ ಸೋನಿಯಾ, ರಾಹುಲ್ ಗಾಂಧಿಗೆ ಕರ್ನಾಟಕ ಅನ್ನೋದು ATM ಆಗಿದೆ. ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿಗೆ ಕರ್ನಾಟಕ ಅನ್ನೋದು ATM ಆಗಿದೆ. ಹೈಕಮಾಂಡ್ಗೆ ಹಣ ಕೊಟ್ಟವರು ಮಾತ್ರ ಸಚಿವರಾಗ್ತಾರೆ. ವೀರೇಂದ್ರ ಪಪ್ಪಿ ಬಿಹಾರ ಚುನಾವಣೆಗೆ ಚಿನ್ನ ಕೊಡೋಕೆ ಇಟ್ಟಿದ್ರು, ಈಗ ಅರೆಸ್ಟ್ ಆಗಿ ಜೈಲಿನಲ್ಲಿ ಇದ್ದಾರೆ. ಹೀಗಂತೇಳಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಆರ್ ಅಶೋಕ್. ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಮನೆ ದೇವರೇ ಭ್ರಷ್ಟಾಚಾರ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಮೊನ್ನೆ ಬಿಹಾರದ ಎಲೆಕ್ಷನ್ಗೆ ಸುಮಾರು ಕರ್ನಾಟಕ ನಾವು ಹೇಳ್ತಾ ಇದ್ರಿ, ಯಾವುದೇ ರಾಜ್ಯದ ಚುನಾವಣೆ ನಡೆದ್ರೆ ಕರ್ನಾಟಕ ATM. ಸೋನಿಯಾ ಗಾಂಧಿಯವರಿಗೆ, ರಾಹುಲ್ ಗಾಂಧಿಯವರಿಗೆ ದುಡ್ಡು ಕೊರೋವರೆಗೂ ಅಷ್ಟೇ ಇಲ್ಲಿ ಅಧಿಕಾರ. ಯಾರು ಜಾಸ್ತಿ ಕೊಡ್ತಾರೋ ಅವರು ಅಧಿಕಾರದಲ್ಲಿ ಮುಂದುವರಿತಾರೆ. ಕಡಿಮೆ ಕೊಡೋರೆಲ್ಲ ಅಧಿಕಾರದಲ್ಲಿ ಇರಲ್ಲ. ಮಂತ್ರಿಗಳು ಅದು ಫಿಕ್ಸ್ ಆಗಿದೆ. ಮೊನ್ನೆ ಬಿಹಾರದ ಎಲೆಕ್ಷನ್ಗೆ ಸುಮಾರು 300 ಕೋಟಿಗೂ ಹೆಚ್ಚು ಹಣ ಕರ್ನಾಟಕದಿಂದನೇ ಹೋಗಿದೆ. 300 ಕೋಟಿ ಎಲ್ಲ ಮಂತ್ರಿಗಳು ಮೀಟಿಂಗ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದು 300 ಕೋಟಿ ಕಲೆಕ್ಟ್ ಮಾಡಿ ದುಡ್ಡು ಕೊಟ್ಟಿದ್ದಾರೆ. ಅವ್ರು ಯಾರೋ ಪಪ್ಪಿ MLA, ಅವನು 50 kg ಚಿನ್ನ ಕೊಡೋಕ್ಕೆ ಇಟ್ಟಿದ್ದ ಪಾಪ. ಇನ್ನೂ ಜೈಲಲ್ಲೇ ಇದ್ದಾರೆ. 50 ಕೋಟಿ ಕೊಡೋಕ್ಕೆ ಬಿಹಾರದ ಎಲೆಕ್ಷನ್ಗೆ ಕೊಡೋಕ್ಕೆ ಇಟ್ಟಿದ್ದು ದುಡ್ಡು ಎಲ್ಲ ಸೀಸ್ ಆಗಿದೆ ಇವತ್ತು ಆ ಪಪ್ಪಿದು. ಇನ್ನೂ ಜೈಲಲ್ಲೇ ಇದ್ದಾರೆ. ಅಂದರೆ ಕಾಂಗ್ರೆಸ್ ಪಾರ್ಟಿ ಅಂದರೆ ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ಸಿನ ಮನೆ ದೇವರೇ ಭ್ರಷ್ಟಾಚಾರ. ಬೇರೆಯವ್ರ ಮೇಲೆ ನೀವೆಲ್ಲ ಅದೇನೋ PCM ಅಂತ ಪೋಸ್ಟರ್ ಅಂಟಿಸ್ತಾರಲ್ಲ, ಎಲ್ಲ ರೋಡಲ್ಲಿ ಅಂಟಿಸ್ತಿರಲ್ಲ, ಈಗ ನಿಮ್ಮ ಮಕ್ಕದ ಮೇಲೆ ಅಂಟಿಸ್ಬೇಕು ಪೋಸ್ಟರ್ನ. ಕರ್ನಾಟಕ ನಾವು ಹೇಳ್ತಾ ಇದ್ರಿ, ಯಾವುದು